ನಮಸ್ಕಾರ ವೀಕ್ಷಕರೇ. ಬಗೆಹರಿಯದೆ ಉಳಿದುಕೊಂಡಿರೋ ಕಾಶ್ಮೀರದ ಸಮಸ್ಯೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಯಾರೂ ಈವರೆಗೆ ಇಂಥ ತಂತ್ರವನ್ನ ಉಪಯೋಗಿಸಿರಲಿಲ್ಲ. ಭಾರತದಲ್ಲಿ ಹಲವು ಘಟನೆಗಳು ಸಂಭವಿಸ್ತಾ ಇರೋ ಹೊತ್ತಲ್ಲೇ ಮೋದಿ ವಿದೇಶ ಪ್ರವಾಸವನ್ನ ಕೈಗೊಂಡ್ರು. ಹಲವು ಮಹತ್ವದ ಉದ್ದೇಶಗಳನ್ನ ಹೊಂದಿದ್ದ ಈ ಪ್ರವಾಸದಲ್ಲಿ ಪ್ರಮುಖ ರಾಜತಾಂತ್ರಿಕ ವಿಚಾರಗಳು, ಒಪ್ಪಂದಗಳು ನಡೆಯಲಿವೆ ಅನ್ನೋದು ಮಾತ್ರ ಗೊತ್ತಿತ್ತು. ಆದರೆ ಅದನ್ನು ಮೀರಿ ಇನ್ನೊಂದು ಹೆಜ್ಜೆ ಇಡಲಾಗಿದೆ. ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಯಾವೆಲ್ಲ ಆಯಾಮಗಳಲ್ಲಿ ಯೋಚಿಸಬೇಕು ಅದೆಲ್ಲವನ್ನ ಮೋದಿ ಟೀಮ್ ಮಾಡ್ತಾ ಇದ್ದು, ಜಾಗತಿಕ ಮಟ್ಟದಲ್ಲಿ ಈಗ ಭಾರತದ ರಣತಂತ್ರ ದೊಡ್ಡ ಸೌಂಡ್ ಮಾಡ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈ ವರ್ಷವೇ ದೊಡ್ಡ ಕ್ರಾಂತಿ ಆಗೋದು ಗ್ಯಾರಂಟಿ ಆಗ್ತಾ ಇದೆ. ಇನ್ನೊಂದೆಡೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಇಂಡಸ್ ಟ್ರೀಟಿಯನ್ನ ಸಸ್ಪೆಂಡ್ ಮಾಡಿಯಾಗಿದೆ. ಈಗ ಪರ್ಮನೆಂಟ್ ಆಗಿ ಪಾಕಿಸ್ತಾನದ ಉಗ್ರರಿಗೆ ನೀರಿಲ್ಲದಂತೆ ಮಾಡೋದಕ್ಕೆ ಮೆಗಾ ಪ್ಲಾನ್ ರೆಡಿ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಾಕ್ ಆಕ್ರಮಿತ ಕಾಶ್ಮೀರದ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಬೇಸರ, ಅಸಮಾಧಾನ, ಕೋಪ ಎಲ್ಲವೂ ಆಗುತ್ತೆ. ಅತ್ಯಂತ ದೊಡ್ಡ ಘಟನೆ ನಡೆಯೋ ಹೊತ್ತಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ವೈರಿಗಳನ್ನ ಸರ್ವನಾಶ ಮಾಡಿದಿದ್ರೆ ಇವತ್ತು ಎಷ್ಟೋ ಕರಾಳ ಘಟನೆಗಳು ನಡೀತಾನೆ ಇರಲಿಲ್ಲ. ಆದ್ರೆ ಆಗಿರೋ ರಕ್ತಪಾತವನ್ನ ಸರಿ ಮಾಡೋದಕ್ಕಂತೂ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಆದ್ರೆ ಮುಂದಾಗೋದನ್ನ ತಡೆಯೋ ಸಲುವಾಗಿ ಪ್ರಧಾನಿ ಮೋದಿ ಸರ್ಕಾರ ಇನ್ನಿಲ್ಲದ ಪ್ರಯತ್ನವನ್ನ ಪಡ್ತಾ ಇರೋದು ಕಾಣಿಸ್ತಾ ಇದೆ. ಇವತ್ತು ಕಾಶ್ಮೀರದ ವಿಷಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಮೇಲೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬರ್ತಾ ಇರೋದಕ್ಕೆ ಕಾರಣ ಪಾಕ್ ಹಿಂದೆ ನಿಂತು ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಕೊಟ್ಟು ಪರೋಕ್ಷವಾಗಿ ಭಾರತವನ್ನ ಕೆಣಕುತ್ತಲೇ ಇರೋ ಕೆಲ ರಾಷ್ಟ್ರಗಳು. ಅಂತ ದೇಶದ ಸಾಲಲ್ಲಿ ಅಗ್ರ ಸ್ಥಾನದಲ್ಲಿರೋ ಟರ್ಕಿಗೆ ಹೊಡೆತ ಕೊಡೋದಕ್ಕೆ ಮೋದಿ ಇಟ್ಟಿರೋ ಹೆಜ್ಜೆ ಆಪರೇಷನ್ ಸೈಪ್ರಸ್. ಯುರೋಪ್ ವಿಸಿಟ್ ವೇಳೆ ಪ್ರಧಾನಿ ಮೋದಿ ಸೈಪ್ರಸ್ಗೆ ವಿಸಿಟ್ ಕೊಟ್ಟಿರೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಆರಂಭದಲ್ಲೇ ಇದು ಟರ್ಕಿಗೆ ಕೊಡ್ತಾ ಇರೋ ರಾಜತಾಂತ್ರಿಕ ಹೊಡೆತ ಅನ್ನೋದನ್ನ ಎಲ್ಲರೂ ಸರಿಯಾಗಿ ಊಹಿಸಿದ್ರು. ಮೊದಲಿಗೆ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಮೋದಿ ಅಥವಾ ಭಾರತ ಸರ್ಕಾರ ಟರ್ಕಿಗೆ ಟಕ್ಕರ್ ಕೊಡೋ ಸಲುವಾಗಿಯೇ ಸೈಪ್ರಸ್ಗೆ ವಿಸಿಟ್ ಕೊಡ್ತಾ ಇರೋದು ಅಂತ ಹೇಳಿರ್ಲಿಲ್ಲ. ಮೊದಲ ಹಂತದಲ್ಲಿ ಲೇಬಲ್ ಆಗಿದ್ದು ಸೈಪ್ರಸ್ ಜೊತೆಗೆ ಭಾರತ ಸ್ನೇಹ ಸಂಬಂಧಗಳನ್ನ ವೃದ್ಧಿಸಿಕೊಂಡು ವ್ಯವಹಾರಗಳು ಹಾಗೂ ವಿವಿಧ ಒಪ್ಪಂದಗಳನ್ನ ಮಾಡಿಕೊಳ್ತಾ ಇದೆ ಅನ್ನೋದು ಮಾತ್ರ. ಆದ್ರೆ ಮೋದಿ ಯಾಕೆ ಅಲ್ಲಿ ವಿಸಿಟ್ ಕೊಟ್ಟಿದ್ದು, ಅದರಲ್ಲೂ ಆ ವ್ಯೂ ಪಾಯಿಂಟ್ ನಲ್ಲಿ ನಿಂತು ಟರ್ಕಿ ಕಡೆಗೆ ನೋಡಿದ್ದರ ಉದ್ದೇಶ ಏನು ಅನ್ನೋದು ಅತ್ತ ಟರ್ಕಿಗೂ ಗೊತ್ತಾಗಿದೆ. ಇತ್ತ ಟರ್ಕಿ ಹಾಗೂ ಸೈಪ್ರಸ್ ಇತಿಹಾಸವನ್ನ ತಿಳಿದವರಿಗೂ ಗೊತ್ತಾಗ್ತಾ ಇದೆ. ಅರ್ಥಾತ್ ಇನ್ನು ಮುಂದೆ ಕಾಶ್ಮೀರದ ವಿಷಯದಲ್ಲಿ ಟರ್ಕಿ ಮೂಗು ತೋರಿಸಿದ್ರೆ ಭಾರತ ಟರ್ಕಿ ಆಕ್ರಮಿತ ಸೈಪ್ರಸ್ ಬಗ್ಗೆ ಖಂಡಿತ ದನಿ ಏರಿಸುತ್ತೆ ಅನ್ನೋ ಖಡಕ್ ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ ಪ್ರಧಾನಿ ಮೋದಿ. ಟರ್ಕಿ ಆಕ್ರಮಿತ ಪ್ರದೇಶ ವಿಚಾರದ ಹಿನ್ನೆಲೆಯನ್ನ ಚಿಕ್ಕದಾಗಿ ಹೇಳೋದಾದ್ರೆ, ಅದು ಜುಲೈ 20, 1974 ಟರ್ಕಿ ಸೈಪ್ರಸ್ ಮೇಲೆ ಮಿಲಿಟರಿ ದಾಳಿ ನಡೆಸುತ್ತೆ. ಉತ್ತರ ಸೈಪ್ರಸ್ ಅನ್ನ ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿರುತ್ತೆ. ಇದರ ಪರಿಣಾಮ ದ್ವೀಪ ರಾಷ್ಟ್ರ ಸೈಪ್ರಸ್ ತನ್ನದೇ ಒಂದು ಭಾಗದಲ್ಲಿ ಪ್ರಾಬಲ್ಯವನ್ನ ಕಳೆದುಕೊಳ್ಳುವಂತಾಗುತ್ತೆ. ಟರ್ಕಿ ಆಕ್ರಮಿಸಿದ ಪ್ರದೇಶದಲ್ಲಿ ತನ್ನ ಮಿಲಿಟರಿಯನ್ನ ಇರಿಸುವ ಮೂಲಕ ಆ ಜಾಗವನ್ನ ಕಬ್ಜಾ ಮಾಡುತ್ತೆ. ಯಾವ ಮಾತುಕತೆಗಳು, ಸಭೆಗಳು ಸೈಪ್ರಸ್ ಪಾಲಿಗೆ ಫಲಪ್ರದಾಯಕ ಆಗೋದಿಲ್ಲ. ಟರ್ಕಿ ಆ ಪ್ರದೇಶದಿಂದ ತನ್ನ ಸೇನೆಯನ್ನ ಹಿಂತೆಗೆಯೋದಕ್ಕೆ ಇವತ್ತಿನ ತನಕ ನಿರಾಕರಿಸಿಕೊಂಡೇ ಬಂದಿದೆ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಂದ್ರೆ, ದೇಶ ಪ್ರೇಮ ಇಲ್ಲದವರ ಆಳ್ವಿಕೆಯಲ್ಲಿ ಪ್ರಪಂಚದ ದೊಡ್ಡ ರಾಷ್ಟ್ರಗಳ ಸಾಲಲ್ಲಿ ಬರೋ ಭಾರತದ ಒಂದು ಭಾಗವನ್ನ ಕುತಂತ್ರಿಗಳು ಹೇಗೆ ಕಬ್ಜಾ ಮಾಡಿದ್ರೋ ಹಾಗೆ ಇತ್ತ ಪುಟ್ಟ ದ್ವೀಪ ರಾಷ್ಟ್ರದ ಮೇಲೆ ಕುತಂತ್ರಿ ದೇಶ ತನ್ನ ಪ್ರಾಬಲ್ಯವನ್ನ ಮೆರೆದಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಂತೆಯೇ ಟರ್ಕಿ ಆಕ್ರಮಿತ ಸೈಪ್ರಸ್ ಕೂಡ ಸೃಷ್ಟಿಯಾಗಿದೆ. ಸರಿ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಎಲ್ಲೋ ಇರೋ ಖಂಡದಲ್ಲಿ ಯಾವುದೋ ಎರಡು ದೇಶಗಳ ಮಧ್ಯೆ ಸಮಸ್ಯೆ ಆದ್ರೆ ನಾವ್ಯಾಕೆ ಅದಕ್ಕೆ ಮೂಗು ತೋರಿಸಬೇಕು ಅನ್ನೋ ಕಾಮನ್ ಸೆನ್ಸ್ ಭಾರತಕ್ಕೆ ಇತ್ತು. ಈವರೆಗೂ ಕೂಡ ಅದು ನಮ್ಮ ವಿಷಯ ಅಲ್ಲ ಅನ್ನೋದನ್ನೇ ಭಾರತ ಮೇಂಟೈನ್ ಮಾಡ್ಕೊಂಡು ಬಂದಿತ್ತು. ಆದ್ರೆ ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತೆ ಅನ್ನೋ ಹಾಗೆ ಟರ್ಕಿ ಮಾಡಿದ ಕುತಂತ್ರಗಳೇ ಈಗ ಭಾರತ ಸೈಪ್ರಸ್ ಕಡೆಗೆ ಹೆಜ್ಜೆ ಇಡುವಂತೆ ಮಾಡಿದ್ದು. ಪಾಕಿಸ್ತಾನದ ಜೊತೆಗೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂಡು ಬಂದಿರೋ ಟರ್ಕಿ ಹಂತ ಹಂತವಾಗಿ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಹೆಚ್ಚಿಸ್ತಾ ಬಂತು. ಕಾಶ್ಮೀರದ ವಿಚಾರಕ್ಕೆ ಮೂಗು ತೋರಿಸೋ ಟರ್ಕಿ ಜಾಗತಿಕ ಮಟ್ಟದಲ್ಲಿ ಪಾಕ್ ಉಗ್ರವಾದ ಹಾಗೂ ಎರಡೂ ದೇಶಗಳ ನಡುವಿನ ಬಿಕ್ಕಟ್ಟಿನ ಚರ್ಚೆ ಬಂದಾಗ ಪಾಕಿಸ್ತಾನದ ಪರವಾಗಿ ನಿಲ್ತಾ ಬಂತು. ಭಾರತವನ್ನೇ ವಿಲನ್ ಮಾಡೋದಕ್ಕೆ ಮುಂದಾಯಿತು. ಇದು ಇಲ್ಲಿಗೆ ನಿಲ್ತಾ ಕೇಳಿದ್ರೆ ಇಲ್ಲ, ಆಪರೇಷನ್ ಸಿಂಧೂರ್ ವರೆಗೂ ಬಂತು. ಮೇ 6 ಮಧ್ಯರಾತ್ರಿ ಭಾರತ ಮಾಡಿದ ಪ್ರಬಲ ದಾಳಿಗೆ ಬೆಚ್ಚಿ ಬಿದ್ದಿದ್ದ ಪಾಕಿಸ್ತಾನ ನಿಧಾನಕ್ಕೆ ಎದ್ದು ಪ್ರತಿ ದಾಳಿ ನಡೆಸಿತು. ಭಾರತದ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿದ್ದ ಪಾಕಿಸ್ತಾನಕ್ಕೆ ಈ ಡ್ರೋನ್ಗಳು ಸಿಕ್ಕಿದ್ದು ಎಲ್ಲಿಂದ ಅಂತ ನೋಡಿದ್ರೆ ಅದನ್ನ ಪೂರೈಸಿದ್ದೆ ಈ ಟರ್ಕಿ. ಜೊತೆಗೆ ಚೀನಾದ ಮಿಸೈಲ್ ಹಿಡಿದು ಭಾರತದ ಮೇಲೆ ಪಾಕ್ ದಾಳಿ ಮಾಡಿದ್ರು. ಕೊನೆಯಲ್ಲಿ ಇದು ಯಾವ ರೀತಿ ಅಂತ್ಯ ಆಯ್ತು ಅನ್ನೋದನ್ನ ಪ್ರಪಂಚವೇ ನೋಡಿದಾಗಿದೆ. ಹೀಗೆ ನೇರವಾಗಿ ಎದುರು ಹಾಕಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಪರೋಕ್ಷವಾಗಿ ಬೆಂಬಲ ಕೊಟ್ಟ ಟರ್ಕಿ ವಿರುದ್ಧ ಅಪ್ಪಟ ಭಾರತೀಯರು ರೊಚ್ಚಿಗೆದ್ದಿದ್ರು. ವ್ಯಾಪಾರಿಗಳಂತೂ ಟರ್ಕಿಯಿಂದ ಸಪ್ಲೈ ಆಗೋ ಸೇಬು ಹಣ್ಣಿಗೆ ಕಡಿವಾಣ ಹಾಕಿದ್ರು.
ಆದ್ರೆ ಉಗ್ರ ದೇಶಕ್ಕೆ ಬೆಂಬಲ ಕೊಡ್ತಾ ಇರೋ ಟರ್ಕಿ ಅಂತ ದೇಶಕ್ಕೆ ಇದಿಷ್ಟೇ ಸಾಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೋ ಅದೇ ಭಾಷೆಯಲ್ಲಿ ಮಾತಾಡೋದಕ್ಕೆ ಮೋದಿ ಮುಂದಾಗಿರೋದು. ಕೇವಲ ಟರ್ಕಿಗೆ ಬುದ್ಧಿ ಕಲಿಸೋದಕ್ಕೆ ಮಾತ್ರವಲ್ಲದೆ ಸೈಪ್ರಸ್ ಭಾರತದ ಮೇಲೆ ಇಟ್ಟಿರೋ ವಿಶ್ವಾಸವೂ ಕೂಡ ಇಲ್ಲಿ ಮುಖ್ಯವಾಗ್ತಾ ಇದೆ. ಹಲವು ಪ್ರಮುಖ ಘಟ್ಟಗಳಲ್ಲಿ ಸೈಪ್ರಸ್ ಭಾರತದ ಬೆನ್ನಿಗೆ ನಿಂತ ಉದಾಹರಣೆ ಇದೆ. ಇದೇ ವಿಶ್ವಾಸವನ್ನ ರಾಜತಾಂತ್ರಿಕವಾಗಿ ಮುಂದುವರಿಸುವುದರ ಜೊತೆಗೆ ಎದುರಾಳಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತಾ ಇದೆ ಭಾರತ ಸರ್ಕಾರ. ಅಂದ್ಹಾಗೆ ಬರೋಬ್ಬರಿ 23 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಸೈಪ್ರಸ್ಗೆ ಕಾಲಿಟ್ಟಿದ್ದಾರೆ. ಮೋದಿ ಸೈಪ್ರಸ್ಗೆ ವಿಸಿಟ್ ಮಾಡಿದ 3ನೇ ಪ್ರಧಾನಿ ಎನಿಸಿಕೊಂಡಿದ್ದಾರೆ. ಇನ್ನು ಟರ್ಕಿ ಹಾಗೂ ಸೈಪ್ರಸ್ ಗಡಿ ಸಮಸ್ಯೆ ಇರೋ ಜಾಗಕ್ಕೂ ವಿಸಿಟ್ ಕೊಟ್ಟ ಮೋದಿಗೆ ಸೈಪ್ರಸ್ನ ಪ್ರಮುಖರು ಅಲ್ಲಿಯ ಸಿಚುವೇಶನ್ ವಿವರಿಸ್ತಾ ಇರೋ ಫೋಟೋ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂದೇಶವನ್ನೇ ಕೊಟ್ಟಿತು. ಇದರ ಬೆನ್ನಲ್ಲೇ ಅಲ್ಲಿ ನಡೆದ ಎಲ್ಲಾ ಒಪ್ಪಂದಗಳ ಬಳಿಕ ಸೈಪ್ರಸ್ ಗಡಿ ಸಮಸ್ಯೆ ಕುರಿತಂತೆ ಶಾಂತಿ ಸ್ಥಾಪನೆಗೆ ಭಾರತ ಸೈಪ್ರಸ್ ಬೆನ್ನಿಗೆ ನಿಲ್ಲಲಿದೆ ಅನ್ನೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಎಲ್ಲದಕ್ಕೂ ಸ್ಪಷ್ಟತೆ ಕೊಟ್ಟಿತು. ಇನ್ನು ಟರ್ಕಿ ವಿಚಾರದಲ್ಲಿ ಮೋದಿ ಸರ್ಕಾರ ಮುಂದಿನ ದಿನಗಳಲ್ಲಿ ಹೇಗಿರಲಿದೆ ಅನ್ನೋದಕ್ಕೆ ಇದು ಪೀಠಿಕೆ ಆಗ್ತಾ ಇದೆ. ಅಂದ್ಹಾಗೆ ಈಗ ಎಲ್ಲರ ಚಿತ್ತ ನೆಟ್ಟಿರೋದು ರಾಹುಲ್ ನೇತೃತ್ವದ ಕಾಂಗ್ರೆಸ್ನತ್ತ. ಯಾಕಂದ್ರೆ ಭಾರತಕ್ಕೆ ಟರ್ಕಿ ದ್ರೋಹ ಮಾಡಿರ್ಬೋದು, ಆದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೆಸರಿಟ್ಕೊಂಡಿರೋ ಪಕ್ಷಕ್ಕೆ ಟರ್ಕಿ ಜೊತೆ ಉತ್ತಮ ಬಾಂಧವ್ಯ ಇದೆ. ಎಷ್ಟು ಉತ್ತಮ ನಂಟು ಅಂದ್ರೆ ಟರ್ಕಿಯಲ್ಲಿ ಕಾಂಗ್ರೆಸ್ ಕಚೇರಿ ತಲೆ ಎತ್ತೋ ಮಟ್ಟದಲ್ಲಿ ಬಾಂಧವ್ಯ ಇದೆ. ಈಗ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇರೋ ಟರ್ಕಿ ಪರ ರಾಹುಲ್ ನಿಲ್ತಾರೋ ಅಥವಾ ಇರೋದಕ್ಕೆ ಜಾಗ ಅನ್ನ ಸ್ಟೇಟಸ್ ಕೊಟ್ಟಿರೋ ಭಾರತದ ಪರವಾಗಿ ನಿಲ್ತಾರೋ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇನ್ನೊಂದೆಡೆ ಆಪರೇಷನ್ ಸಿಂಧೂರ್ಗೂ ಮುನ್ನ ತೆಗೆದುಕೊಂಡ ಐತಿಹಾಸಿಕ ನಿರ್ಧಾರ ಪಾಕ್ ಜೊತೆಗಿನ ಇಂಡಸ್ ಟ್ರೀಟಿ ಸಸ್ಪೆಂಡ್ ಇನ್ನೊಂದು ಹಂತಕ್ಕೆ ಹೋಗಿದೆ. ಇನ್ನು ಮುಂದೆ ಜೀವನ ಪರ್ಯಂತ ಪಾಕಿಸ್ತಾನಕ್ಕೆ ನೀರು ಸಿಗದಂತೆ ಮಾಡೋದಕ್ಕೆ ಮೋದಿ ಸರ್ಕಾರ ಮಾಸ್ಟರ್ ಪ್ಲಾನ್ ಹಾಕಿದೆ. ಉಗ್ರರಿಗೆ ಹರಿಬಿಡಲಾಗ್ತಾ ಇದ್ದ ನೀರನ್ನ ನಮ್ಮ ದೇಶದ 3 ರಾಜ್ಯಗಳಿಗೆ ಹಂಚೋದಕ್ಕೆ ಸಿದ್ಧತೆ ನಡೆದಿದೆ. 113 ಕಿಲೋಮೀಟರ್ನ ಬೃಹತ್ ಕ್ಯಾನಲ್ ನಿರ್ಮಿಸುವ ಮೂಲಕ ಪಾಕಿಸ್ತಾನದ ಕಡೆ ಹೋಗೋ ನೀರನ್ನ ಭಾರತದ ಒಳಗೆ ಡೈವರ್ಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಬೇಸಿಗೆ ಹೊತ್ತಲ್ಲಿ ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಪಂಜಾಬ್, ಹರಿಯಾಣ ಹಾಗೂ ರಾಜಸ್ಥಾನಕ್ಕೆ ಈ ನೀರನ್ನ ಡೈವರ್ಟ್ ಮಾಡಲಾಗ್ತಾ ಇದೆ. ಈ ಕ್ಯಾನಲ್ ಚೆನಾಬ್ ಹಾಗೂ ರಾವಿ, ಬೀಸ್ ಮತ್ತು ಸಟ್ಲೇಜ್ ರಿವರ್ ಸಿಸ್ಟಮ್ ಅನ್ನ ಕನೆಕ್ಟ್ ಆಗಲಿದೆ. ಈ ಮೂಲಕ ರಾಜಸ್ಥಾನದ ಶ್ರೀ ಗಂಗಾಧರ್ಗೆ ಈ ನೀರನ್ನ ತರೋ ಪ್ಲಾನ್ ಮಾಡಿಕೊಳ್ಳಲಾಗಿದೆ. 3 ವರ್ಷದಲ್ಲಿ ಇದನ್ನ ಸಾಧಿಸುವುದಕ್ಕೆ ಕೇಂದ್ರ ಸರ್ಕಾರ ಗುರಿ ಇಟ್ಟಿದೆ. ಇದರ ಜೊತೆಗೆ ನೆನೆಗುದಿಗೆ ಬಿದ್ದಿರೋ ಜಮ್ಮು ಕಾಶ್ಮೀರದ ಕತುವಾದಲ್ಲಿರೋ ಉಜ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಕಡೆಗೂ ಗಮನ ಹರಿಸೋದಕ್ಕೆ ಮುಂದಾಗಿದ್ದು ಅದನ್ನ ಆದಷ್ಟು ಶೀಘ್ರದಲ್ಲಿ ಮುಗಿಸೋದಕ್ಕೆ ತಯಾರಿ ನಡೆದಿದೆ. ಅಂದ್ಹಾಗೆ ಇದು ಕೇವಲ ಪಾಕಿಸ್ತಾನಕ್ಕೆ ಕೊಡ್ತಾ ಇರೋ ಹೊಡೆತ ಅಲ್ಲ, ಭಾರತದ ಒಳಗಿರೋ ವಿರೋಧಿಗಳಿಗೂ ಕೊಡ್ತಾ ಇರೋ ಹೊಡೆತ. ಯಾಕಂದ್ರೆ ಒಂದು ವೇಳೆ ಇವತ್ತು ಈ ಟ್ರೀಟಿಯನ್ನ ಮೋದಿ ಸರ್ಕಾರ ಕ್ಯಾನ್ಸಲ್ ಮಾಡಿದಿದ್ರೆ ಅದು ಇಂಟರ್ ನ್ಯಾಷನಲ್ ಇಶ್ಯೂ ಆಗ್ತಾ ಇತ್ತು. ಆದ್ರೆ ಮೋದಿ ಸರ್ಕಾರ ಆ ಕೆಲಸ ಮಾಡದೆ ಕೇವಲ ಸಸ್ಪೆಂಡ್ ಅನ್ನೋದನ್ನೇ ಮೇಂಟೈನ್ ಮಾಡಿಕೊಂಡು ಬಂತು. ಈಗ ಈ ಕ್ಯಾನಲ್ ನಿರ್ಮಾಣ ಆಗಿ ಭಾರತದ ರಾಜ್ಯಗಳಿಗೆ ನೀರು ಹರಿತು ಅಂದ್ರೆ ಅದು ರೈತರಿಂದ ಹಿಡಿದು ನಾಗರಿಕರ ತನಕ ಎಲ್ಲರಿಗೂ ಉಪಯೋಗ ಆದಂತಾಗುತ್ತೆ. ರಾಜಕೀಯವಾಗಿ ಆ 3 ರಾಜ್ಯಗಳ ಜನರು ಮೋದಿ ಸರ್ಕಾರದ ಬೆನ್ನಿಗೆ ನಿಲ್ತಾರೆ. ಕೆಲ ವರ್ಷಗಳ ಕಾಲ ನೀರು ಹರಿದು ಜನಜೀವನ ಅದಕ್ಕೆ ಸೆಟ್ ಆಯ್ತು ಅಂದ್ರೆ ಮತ್ತೆ ಯಾರಿಗೂ ಈ ಟ್ರೀಟಿ ಬಗ್ಗೆ ನೆನಪೇ ಇರೋದಿಲ್ಲ. ಒಂದು ವೇಳೆ ಜಾಗತಿಕ ರಗಳೆಗಳು ಬಂತು ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ನೀರು ಬಿಟ್ಟು ಕೈ ತೊಳ್ಕೊಳ್ಬಹುದು. ಇದೆಲ್ಲದಕ್ಕಿಂತ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಈ ಕ್ಯಾನಲ್ ಆದ್ರೆ ವಿಪಕ್ಷಗಳು ಲಾಕ್ ಆಗುತ್ತೆ ಅನ್ನೋದು. ಒಂದು ವೇಳೆ ದೇಶದ್ರೋಹಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ಮೊದಲು ಪಾಕಿಸ್ತಾನಕ್ಕೆ ನೀರು ಬಿಡೋದಕ್ಕೆ ಯೋಚಿಸ್ತಾರೆ. ಆದ್ರೆ ಈ ಕ್ಯಾನಲ್ ಆಯ್ತು ಅಂದ್ರೆ ಅದಕ್ಕೆ ಅವಕಾಶವೇ ಇರೋದಿಲ್ಲ. ಒಂದು ವೇಳೆ ಆ ರೀತಿ ಮಾಡೋದಕ್ಕೆ ಹೋದರೆ 3 ರಾಜ್ಯಗಳು ತಿರುಗಿ ಬೀಳುತ್ತವೆ. ಅದರಿಂದ ಈ ನಿರ್ಧಾರ ಹಲವು ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ದೇಶದ ಪರವಾಗಿ ಇಷ್ಟೊಂದು ದೊಡ್ಡ ವಿಷನ್ ಇರೋ ನಾಯಕತ್ವವನ್ನ ಕಾಪಾಡಿಕೊಳ್ಳೋದು ಎಲ್ಲರ ಕರ್ತವ್ಯವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.